ಮಿತ್ರರೇ, ಡಿ.ಕೆ. ಶಿವಕುಮಾರ್ ಕಳೆದ 6 ತಿಂಗಳ ಹಿಂದೆ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಏಕಾಂಗಿಯಾಗಿ ಭೇಟಿಯಾಗಿದ್ದರು. ಅಂದು ಕರ್ನಾಟಕ ರಾಜಕಾರಣ ಮತ್ತು ಪವರ್ ಶೇರಿಂಗ್ ಬಗ್ಗೆ ಕ್ಲುಪ್ತವಾಗಿ ಅನೇಕ ವಿಚಾರಗಳನ್ನು ಡಿ.ಕೆ.ಶಿಯಿಂದ ಕೇಳಿ ತಿಳಿದುಕೊಂಡ ಮೋದಿಯವರು ಕೆಲವೊಂದು ನೀತಿ ಪಾಠ ಹೇಳಿ, ನಿರ್ಣಾಯಕ ಕಾಲಘಟ್ಟ ಬಂದಾಗ ಉತ್ತಮ ನಿರ್ಧಾರ ಕೈಗೊಳ್ಳಿ, ನಮ್ಮ ಅಭಯ ನಿಮಗಿದೆ, ದೇವರ ಆಶೀರ್ವಾದವೂ ತಮಗೆ ಬೇಕಾಗಬಹುದು ಎಂದರಂತೆ ಎಂಬ ಸುದ್ದಿ ಹಬ್ಬಿತ್ತು. ಇದು ಎಷ್ಟರ ಮಟ್ಟಿಗೆ ನಿಜವೋ? ಆದರೆ ಆಗ ಮೋದಿ ಭೇಟಿಯಾಗಿದ್ದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಆಕ್ಷೇಪ ತೆಗೆದಿತ್ತು. ಡಿ.ಕೆ.ಶಿ ಆ ವಿಚಾರದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲು ಹೋಗಿರಲಿಲ್ಲ. ಅದೇನು ಕಥೆಯೋ, ಮೋದಿ ಭೇಟಿ ನಂತರ ಡಿ.ಕೆ.ಶಿ ವೇಗವಾಗಿ ಬದಲಾಗುತ್ತಾ ಬಂದರು. ಟೆಂಪಲ್ ರನ್ ತೀವ್ರಗೊಳಿಸಿದರು. ಮೋದಿಯವರ ಬಗ್ಗೆ, ಕೇಂದ್ರ ಬಿಜೆಪಿ ನಾಯಕರ ಬಗ್ಗೆ ಟೀಕೆಯನ್ನು ನಿಲ್ಲಿಸಿಯೇ ಬಿಟ್ಟರು. ಅದು ಮೊನ್ನೆಯ ಕುಂಭಮೇಳದ ಪುಣ್ಯ ಸ್ನಾನದವರೆಗೂ ಬಂದು ನಿಂತಿದೆ. ಅದು ಎಷ್ಟರ ಮಟ್ಟಿಗೆ ಎಂದರೆ, ಗಂಗೆಯಲ್ಲಿ ಮುಳುಗಿದರೆ ಬಡತನ ಹೋಗುತ್ತದೆಯೇ ಎಂದು ಪ್ರಶ್ನಿಸಿದ್ದ ತಮ್ಮ ಪಕ್ಷದ ಅಧಿನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಿರುಗೇಟು ನೀಡುವ ಪರಿಯಲ್ಲಿ. ಇಷ್ಟಾಗುತ್ತಲೇ ಡಿ.ಕೆ.ಶಿ ಪಡೆಯ ಶಾಸಕರು ಬಿಜೆಪಿ ಸೆಳೆತಕ್ಕೆ ಒಳಗಾದವರಂತೆ ವರ್ತಿಸತೊಡಗಿದ್ದಾರೆ. ಅವರಲ್ಲಿ ದೇಶಪ್ರೇಮ, ಧರ್ಮಪ್ರೇಮ ಜಾಗೃತವಾಗಿದೆ. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಹುತಾತ್ಮರ ಸ್ಮರಣೆ ಈ ಶಾಸಕರ ಫೇಸ್ಬುಕ್ನಲ್ಲಿ ಕಾಣಿಸಿಕೊಂಡಿದೆ. ಆ ಉಗ್ರ ದಾಳಿಯ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕೆಲವರು ಅನುಮಾನದ ನೋಟ ಬೀರಿದ್ದರು. ಈಗ ಆ ದಾಳಿಯನ್ನು ನೆನೆದು ಡಿ.ಕೆ.ಶಿ ಸೇರಿದಂತೆ ಅವರಿಗೆ ಬೆಂಬಲಿಗ ಪಡೆಯ ಶಾಸಕರ ಅಶ್ರುತರ್ಪಣ ನಡೆದಿದೆ. ಮತ್ತೊಂದು ಅಚ್ಚರಿ ಎಂದರೆ, ಡಿ.ಕೆ. ಬಣದ ಕಟ್ಟಾಳು ಮಾಗಡಿ ಶಾಸಕ ಬಾಲಕೃಷ್ಣ ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಬಿಜೆಪಿಯ ಭೀಷ್ಮ ಅಡ್ವಾಣಿ ಜೊತೆಗಿದ್ದ ಫೋಟೋ ಹಂಚಿಕೊಂಡು ನೆನಪಿಗೆ ಜಾರಿದ್ದಾರೆ. ಮತ್ತೊಂದು ಕಡೆ ಆಪರೇಷನ್ ಸ್ಪೆಷಲಿಸ್ಟ್ ಎಂದೇ ರಾಜ್ಯ ರಾಜಕಾರಣದಲ್ಲಿ ಗುರುತಿಸಿಕೊಂಡಿರುವ ಸಿ.ಪಿ. ಯೋಗೇಶ್ವರ್ ಸದ್ದಿಲ್ಲದೆ ದೆಹಲಿಯ ಬಿಜೆಪಿ ಹಿರಿಯ ನಾಯಕರ ಸಂಪರ್ಕ ಮರುಸ್ಥಾಪಿಸಿಕೊಳ್ಳತೊಡಗಿದ್ದಾರೆ. ಇದನ್ನು ನೋಡುತ್ತಿದ್ದರೆ ಡಿ.ಕೆ.ಶಿ ಬಣ ಮಾನಸಿಕವಾಗಿ ಮಹಾಕ್ರಾಂತಿಯೊಂದಕ್ಕೆ ಅಣಿಯಾಗುತ್ತಿರುವಂತೆ ತೋರುತ್ತಿದೆ. ಆ ಕ್ರಾಂತಿ ಆರಂಭವನ್ನು ಅತ್ತ ಬಿಜೆಪಿ ಹೈಕಮಾಂಡ್ ಕೂಡ ಎದುರು ನೋಡುತ್ತಿರುವಂತಿದೆ.